ಪ್ರಪಂಚ ಯೋಗ ದಿನಾಚರಣೆ. ಯೋಗ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯೋಗ ರೋಗವನ್ನು ದೂರ ಇಡ್ತದೆ. ನಮ್ಮ ಅವಯವಗಳೆಲ್ಲ ಯೋಗ ಮುಖಾಂತರ ಎಲ್ಲ ಅವಯವಗಳು ಗಟ್ಟಿಯಾಗುವ ಸಾಧ್ಯತೆ ಇರೋದರಿಂದ ರೋಗಗಳನ್ನು ದೂರ ಮಾಡ್ಬೋದು. ಪ್ರತಿಯೊಬ್ಬರೂ ಯೋಗ ದಿನ 5 ರಿಂದ 10 ನಿಮಿಷ, ಇಲ್ಲಾಂದರೆ ಅರ್ಧ ಗಂಟೆ ಮಾಡಿದ್ರೂ ತುಂಬ ಒಳ್ಳೆಯದು. 5 ರಿಂದ 10 ನಿಮಿಷ ಮಾಡೋ ಯೋಗನೇ ದಿನ ಮಾಡ್ತಾ ಇದ್ದರೆ ತುಂಬ ಆರೋಗ್ಯವಾಗಿರ್ತೀವಿ. ಇವತ್ತು ಪ್ರಪಂಚ ಯೋಗ ದಿನಾಚರಣೆ ಪ್ರಯುಕ್ತ ದೊಡ್ಡಬಳ್ಳಾಪುರ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಯೋಗಗಳು ಮಾಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಧೀರಾಜ್ ಮುನ್ರಾಜು, ಯೋಗ ಟ್ರಸ್ಟು KM ಹನುಮಂತರಾಯಪ್ಪನವರು ಮತ್ತು ಹಲವಾರು ಜನ ಭಾಗವಹಿಸಿದರು. ಮುಖ್ಯವಾಗಿ ಪುಷ್ಪಾಂಡ ಮಹಾಸ್ವಾಮಿಗಳು ಯೋಗ ಪಾಠ ಮಾಡಿದರು. ಇದರಲ್ಲಿ ನಗರದ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿದರು. ತುಂಬ ಚೆನ್ನಾಗಿತ್ತು. ತುಂಬ ಎಲ್ಲ ಜನ ತಿಳ್ಕೋಬೇಕಂತ ವಿಚಾರ ಯೋಗ. ಎಲ್ಲರೂ ಯೋಗ ಮಾಡಿದರೆ ಆರೋಗ್ಯವಾಗಿರ್ತೀರಂತೆಂದು ಭಾವಿಸಿ ಯೋಗ ಕಾರ್ಯಕ್ರಮವನ್ನು ನೋಡ್ರಿ. ಪೂಜ್ಯ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿ ಪ್ರಾರ್ಥನೆ. ಹಾಗೆ ಬಲಗಲು ಶ್ವಾನಾಸನ. ನೆಕ್ಸ್ಟ್ ಹಾಗೆ ವೀರಭದ್ರಾಸನ, ಹಾಗೆ ಜಾಮಶೀರ್ಷಾಸನ, ಬದ್ಧಕೋನಾಸನ, ಅಧುಮುಖ ಬದ್ಧಕೋನಾಸನ, ಹಾಗೆ ವೀರಾಸನ, ಸೂಕ್ತ ವೀರಾಸನ, ಎಲ್ಲ ಕೂತ್ಕೊಳ್ಳಿ. ಹಾಗೆ ಅಧುಮುಖ ಮಂಡುಕಾಸನ, ಹಾಗೆ ಅಣ್ಣಂದ್ರು ಸಾಷ್ಟಾಂಗ ನಮಸ್ಕಾರಾಸನ, ಅಕ್ಕಂದ್ರು ಅಧುಮುಖ ವಜ್ರಾಸನ. ಓಂ ಧೂಮ್ ದುರ್ಗಾಯ ನಮಃ. ಇದು ದುರ್ಗಾ ನಮಸ್ಕಾರ, ನಮ್ಮ ಸಮಿತಿಯಲ್ಲಿ ಜೋಡಿಸ್ಕೊಂಡಿರೋದು. ನೆಕ್ಸ್ಟ್ ಇದಾದ್ಮೇಲೆ ಶಿವ ನಮಸ್ಕಾರ ಮಾಡ್ತೀವಿ, ಹನುಮಾನ್ ನಮಸ್ಕಾರ ಮಾಡ್ತೀವಿ, ಅದಾದ್ಮೇಲೆ ಸೂರ್ಯ ನಮಸ್ಕಾರ, ಆಮೇಲೆ ವಿಷ್ಣು ನಮಸ್ಕಾರ. ಎಷ್ಟು ನಾವು ಅಷ್ಟ ನಮಸ್ಕಾರ ಜೋಡಿಸ್ಕೊಂಡು ಪ್ರತಿನಿತ್ಯ. ಈಗ ಟೈಮ್ ಅಭಾವದಿಂದ ಹನುಮಾನ್ ನಮಸ್ಕಾರ ಮಾಡಿ ತೋರಿಸ್ತೀವಿ. ಮಂತ್ರ ಆಂಜನೇಯ ಹನುಮಾನ್ ಮಂತ್ರ. ಓಂ ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಧ್ವಜಾಸನ, ವೀರಭದ್ರಾಸನ, ಧ್ವಜವಂದನಾಸನ, ಏಕಪಾದ ಪ್ರಸನ್ನಾಸನ, ಅಧುಮುಖ ಶ್ವಾನಾಸನ, ಭುಜಂಗಾಸನ, ಬುಧುರಾಸನ. ಅಣ್ಣಂದ್ರೆ ಮಾತ್ರ ಅಂಕುಚಿತ ಬುಧುರಾಸನ, ಏಕಪಾದ ಪ್ರಸನ್ನಾಸನ, ಎಡಗಾಲು ಮುಂದೆ, ಧ್ವಜವಂದನಾಸನ, ವೀರಭದ್ರಾಸನ, ಏಕಪಾದ ಧ್ವಜಾಸನ. ವಾಪಸ್ ಈಗ ಇದು ನಮ್ಮ ಸಮಿತಿಯಲ್ಲಿ ಹನುಮಾನ್ ನಮಸ್ಕಾರ ಎಡಗಾಲು ಮಾಡಿ ಬಲಗಾಲು ಮಾಡಬೇಕಾಗತ್ತೆ. ಟೈಮ್ ಇಲ್ಲಲ್ಲ, ಹಾಗಾಗಿ ಇನ್ನು ಯಾವ್ದು ಮಾಡ್ತೀರಾ? ಶಿವ ನಮಸ್ಕಾರ ಸಾಕು. ಈಗ ನಮ್ಮ ಪ್ರದಕ್ಷಿಣೆ ಆಯಿತು. ಬಲ ಎಡ
ಬಲ, ರಿಲ್ಯಾಕ್ಸ್. ಈಗ ಭುಜಗಳಿಗೆ ತಾಗಿಸೋಣ. ಎಡಗಡೆ ಹೀಗೆ ಕಿವಿ ಮುಟ್ಟೋಣ ಭುಜಗಳಿಗೆ, ಹಾಗೆ ಬಲಗಡೆ ಕೇವಲ ಕುತ್ತಿಗೆಯನ್ನು ಮಾತ್ರ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಕೊನೆ ಬಾರಿ ಲೆಫ್ಟ್, ರೈಟ್, ರಿಲ್ಯಾಕ್ಸ್. ಕೈಗಳನ್ನ ಕೆಳಗೆ ಮಾಡೋಣ, ತೊಡೆಗೆ ಅಂಟಿರ್ಲಿ. ಭುಜಗಳಿಗೋಸ್ಕರ ಎರಡೂ ಕೈಗಳನ್ನ ಹೀಗೆ ಮೇಲೆ ತೆಗೆದುಕೋಣ, ಹೀಗೆ ಕೆಳಗಿಳಿಸೋಣ. ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್. ಈಗ ಎರಡೂ ಕೈಗಳನ್ನ ಭುಜಗಳ ಮೇಲೆ ಹೀಗೆ ಇರಿಸೋಣ, ಭುಜಗಳನ್ನ ತಿರುಗಿಸೋಣ. 1 2 3 4 5. ಉಲ್ಟಾ ತಿರುಗಿಸೋಣ. 5, then 4 3 2 1. ರಿಲ್ಯಾಕ್ಸ್. ಕೈಗಳನ್ನ ಕೆಳಗೆ ಮಾಡೋಣ. ಕುತ್ತಿಗೆ ಆಯಿತು, ಭುಜ ಆಯಿತು. ಈಗ ಸೊಂಟಕ್ಕಾಗಿ ಎರಡೂ ಕೈಗಳನ್ನ ಹೀಗೆ ಸಮಾನಾಂತರವಾಗಿ ನೇರವಾಗಿ ನಿಮ್ಮ ಎಡಗಡೆ ಪೂರ್ತಿ ತಿರುಗಿ. ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್. ಈಗ ಬಲಗಡೆ, ಎಡ, ಬಲ, ಎಡ, ಬಲಗಡೆ. ಇನ್ನೊಮ್ಮೆ ಎಡ, ಬಲ. ಮುಂದೆ ಕೈಗಳನ್ನ ತನ್ನಿ, ಕೈಗಳನ್ನ ಕೆಳಗೆ ಮಾಡಿ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಉಸಿರಾಟ, ಬ್ರೀಥಿಂಗ್. ಉದ್ದವಾದ ಉಸಿರು ತೆಗೆದುಕೊಳ್ಳಿ. ಬ್ರೀತ್ ಔಟ್. ಇನ್ನೊಮ್ಮೆ ಉಸಿರಾಟ, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ಸೂಕ್ಷ್ಮ ಕೈಗಳನ್ನ ಕೆಳಗೆ ಮಾಡಿ. ಈಗ ಮೊಣಕಾಲಿಗೋಸ್ಕರ 1, ಹೀಗೆ ಬಗ್ಗೋಣ. 2 1 2 1. ಶಾಲೆಯಲ್ಲಿ ಮಾಡಿಸೋದನ್ನ ನಾನು ಮಾಡಿಸ್ಬಿಟ್ಟೆ. ವೆರಿ ನೈಸ್. ಕಾಲುಗಳನ್ನು ಜೋಡಿಸಿ. ಸೂಕ್ಷ್ಮ ವ್ಯಾಯಾಮ ನಮ್ಮ ದೇಹದ ಕೀಲುಗಳು, ಮಾಂಸಪೇಶಿಗಳು, ಸ್ನಾಯುಗಳನ್ನ ಸಡಿಲಗೊಳಿಸ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಶರೀರ ಮೊದಲ ಆದ್ಯತೆ, ಶರೀರದ ನಂತರ ಪ್ರಾಣ, ಪ್ರಾಣದ ನಂತರ ಮನಸ್ಸಿಗೂ ಕೂಡ ಮಾಡಬೇಕು. ಕೈಗಳನ್ನ ಪಕ್ಕಕ್ಕೆ ಇಡೋಣ, ತೊಡೆಗೆ ಅಂಟಿಸಿರ್ಲಿ. ತಾಡಾಸನ. ಪಾದಗಳನ್ನ ಮೇಲೆತ್ತಿ, ಮೊಣಕಾಲು ಮಾಂಸಪೇಶಿಗಳನ್ನ ಟೈಟ್ ಮಾಡಿ ಏಕಾಗ್ರತೆಯಿಂದ ಮುಂದೆ ಹೊರಡ್ತಾರೆ. ಎರಡು ಕೈಗಳನ್ನ ಹೀಗೆ ಜೋಡಿಸಿ, ತಲೆ ಮೇಲ್ಗಡೆ ಹೀಗೆ ಮುಂದೆ ಒಂದೇ ಕಡೆ ನೋಡ್ತಾ ಮೇಲಕ್ಕೆ ತಳ್ಳಿ ಆಕಾಶವನ್ನ. ಪಾದಗಳನ್ನ ಮೇಲೆತ್ತಿ. ತಾಡಾಸನ ಎರಡನೆಯ ವಿಧ. ಮತ್ತೊಮ್ಮೆ ಮಾಡೋಣ. ತಲೆ ಮೇಲೆ ಹೀಗೆ ಕೈ ಇಟ್ಟು ರಿಲ್ಯಾಕ್ಸ್. ಇನ್ನೊಂದ್ಸರಿ ಮಾಡೋಣ. ಬಹಳ ಚೆನ್ನಾಗಿ ಮಾಡ್ತಾರೆ. ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಚ್ 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 ಸ್ಟ್ರೆಚ್. ಈಗ ವಾಪಸ್ ಹೇಗೆ ಬರಬೇಕು? ಹೀಗೆ. ವೆರಿ ನೈಸ್. ಯೋಗದಲ್ಲಿ ಹೇಗೆ ನಾವು ಆಸನ ಮಾಡಿದ್ವು ಹಾಗೆ ವಾಪಸ್ ಬರಬೇಕು.
ವೃಕ್ಷಾಸನ. ಫಸ್ಟ್ ಕಾನ್ಸಂಟ್ರೇಟ್, ಮುಂದುಗಡೆ ಒಂದೇ ಪಾಯಿಂಟ್ ಅನ್ನು ನೋಡ್ತಾ ಇರಿ. ಎಲ್ಲರೂ ನಿಮ್ಮ ಎಡಗಾಲಿಂದ ಶುರು ಮಾಡೋಣ. ನಿಮ್ಮ ಲೆಫ್ಟ್ ಲೆಗ್ ಈ ಕಡೆ ಇದೆ, ಎಡಗಾಲನ್ನ ಮೇಲ್ ತೆಗೆದುಕೊಳ್ಳಿ. ಏಕಾಗ್ರತೆ ಬಹಳ ಮುಖ್ಯ. ತೊಡೆಯ ಸಂದಿಯಲ್ಲಿ ಪಾದವನ್ನ ಹೇಗಿಡಿ, ಕೈಗಳನ್ನ ಹೀಗೆ. ವೆರಿ ನೈಸ್. ವೃಕ್ಷಾಸನ. ರಿಲ್ಯಾಕ್ಸ್. ಕಾಲನ್ನ ಹೀಗೆ. ಈಗ ನಿಮ್ಮ ಬಲಗಡೆ ಕಾನ್ಸಂಟ್ರೇಟ್, ಪ್ರೆಸ್ ಮಾಡಿ. ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್, bend towards right side. Up. Relax. ವಿಶ್ವ ಯೋಗ ದಿನದಂದು ವೃಕ್ಷಾಸನದಿಂದ ನಾವು ಮಧ್ಯದಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರಕೃತಿಗೂ ಕೂಡ ನಮ್ಮೆಲ್ಲರ ನಮನ. ಇನ್ ದ ಹೋಲ್ ಸೆಷನ್, ಯೋಗದ ಸೆಷನ್ ನಲ್ಲಿ ಉಸಿರಾಟವನ್ನ ಎಷ್ಟು ದೀರ್ಘವಾಗಿ ಆಮ್ಲಜನಕವನ್ನು ತೆಗೆದುಕೊಳ್ತೇವೆ, ಎಷ್ಟು ದೀರ್ಘವಾಗಿ ನಿಧಾನವಾಗಿ ಹೊರಬಿಡುತ್ತೇವೆ, ಇದು ಬಹಳ ಇಂಪಾರ್ಟೆಂಟ್. ವ್ಯಾಯಾಮ, ಯೋಗ, ನಡಿಗೆ, ಓಟದಲ್ಲಿ ಆಮ್ಲಜನಕ, ಆಕ್ಸಿಜನ್ ರಿಚ್ ಪ್ರಮಾಣದಲ್ಲಿ ನಮ್ಮ ಶರೀರ, ಬ್ಲಡ್ ಒಳಗಡೆ ಸೇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಶನ್ ನ ಮಕ್ಕಳ ಬ್ರೈನ್ಗೋಸ್ಕರ ಕೂಡ ಆಕ್ಸಿಜನ್ ಬಹಳ ಮುಖ್ಯ. ಯೋಗದಲ್ಲಿ ದೀರ್ಘವಾಗಿ ಶ್ವಾಸವನ್ನ ಒಳಗೆ ತೆಗೆದುಕೊಳ್ತೇವೆ, ದೀರ್ಘವಾಗಿ ಶ್ವಾಸವನ್ನ ಬಿಡ್ತೇವೆ. ಇದಾಗಬೇಕಾಗಿದೆ. ಕಾಲನ್ನ ಜೋಡಿಸಿ, ಕೈಗಳನ್ನ ಪಕ್ಕಕ್ಕಿಡಿ. ಎಲ್ಲರೂ ಹೇಳಿ, ಹಸ್ತ ಪಾದಾಸನ. ಎರಡೂ ಕೈಗಳನ್ನ ಹೀಗೆ ಮೇಲೆ ತೆಗೆದುಕೊಳ್ಳೋಣ. ಹಿರಿಯರು ನಮಗೆ ಎಷ್ಟಾಗತ್ತೆ ಅಷ್ಟು ಮೊಣಕಾಲ ಮಡಚದಿರ ಮುಂದಕ್ಕೆ ಬಗ್ಗೋಣ. ಮಕ್ಕಳು ಪೂರ್ಣವಾಗಿ ಮುಂದಕ್ಕೆ ಬಗ್ಗೆ ತಲೆಯನ್ನು ಮೊಣಕಾಲಿಗೆ ಮುಟ್ಟಿಸ್ತಕ್ಕಂತಹ ಪ್ರಯತ್ನ ಮಾಡಿ. ಹಾಗೆ ಆ ಸ್ಥಿತಿಯಲ್ಲಿ ಇರೋಣ. ನಿಧಾನವಾಗಿ ಮೇಲಕ್ಕೆ, ಸ್ವಲ್ಪ ಸ್ವಲ್ಪವಾಗಿ. ರಿಲ್ಯಾಕ್ಸ್. ಯೋಗದಲ್ಲಿ ಸಮಾನತೆ ಅಂತ ಹೇಳಿದೆ. ಎಡಗೈಗೆ ಕೆಲಸ ಕೊಟ್ಟು ಬಲಗೈಗೆ ಕೆಲಸ ಕೊಡದೇ ಇರೋದು ಯೋಗ ಅಲ್ಲ. ಮುಂದೆ ಬಗ್ಗೆ ಹಿಂದಿನ ಬಗ್ಗುವಂತಹ ಆಸನಗಳು ಕೂಡ ಮಾಡಬೇಕು. ಅರ್ಧ ಅಡಿ ಕಾಲ ಅಗಲ ಮಾಡಿ, ಹಾಫ್ ಫೀಟ್ ಅಪಾರ್ಟ್ ಯುವರ್ ಲೆಗ್ಸ್. ಎರಡೂ ಕೈಗಳನ್ನ ಸೊಂಟದ ಹಿಂದೆ ಹೀಗಿಡ್ಕೋಣ. ಮುಂದೆ ಬಗ್ಗದ್ವಿ. ಈಗ ನಮ್ಮ ಕೈಲಾದಷ್ಟು ಹಿಂದೆ ಬಗ್ಗೋಣ. ಅರ್ಧ ಚಕ್ರಾಸನ. ಹಿಂದೆ ಬಗ್ಗಿ, ರಿಲ್ಯಾಕ್ಸ್. ಮತ್ತೊಂದು ಸರಿ ಮಾಡೋಣ. ಬ್ರೀತ್ ಇನ್, ಬೆಂಡ್ ಬ್ಯಾಕ್ವರ್ಡ್. ವಿಶ್ರಾಂತಿ. ಕಾಲುಗಳನ್ನ ಜೋಡಿಸಿ. ನೆಕ್ಸ್ಟ್ ಆಸನ ತ್ರಿಕೋಣಾಸನ. ಮೊದಲನೇ ಸ್ಟೆಪ್ ಎಲ್ಲರೂ ಕೂಡ ಹೀಗೆ ಜಂಪ್. ಕೈಗಳು ನೇರವಿರಲಿ. ನಿಮ್ಮ ಎಡಗಡೆ, ಯುವರ್ ಲೆಫ್ಟ್ ಸೈಡ್. ನಾವು ಈ ಕಡೆ ಮಾಡ್ತೀವಿ, ನೀವೆಲ್ಲರೂ ಕೂಡ ಲೆಫ್ಟ್ ಸೈಡ್ ಆ ಕಡೆ ಬಗ್ಗೆ. ಎರಡೂ ಕೈ ನೇರವಾಗಿದೆ. ಬ್ಯಾಂಡ್. ನಿಮ್ಮ ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್, ಲೆಫ್ಟ್. ವೆರಿ ಗುಡ್. ಮೇಲಿನ ಕೈಯನ್ನು ನೋಡಿ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಮನಸ್ಸು ನಿರ್ಮಲವಾಗಿರಲಿ. ತಲೆ ಕೆಳಗೆ ಮಾಡಿ. ಸ್ಟ್ರೈಟ್, ರಿಲ್ಯಾಕ್ಸ್ ಅಂಡ್ ಜಂಪ್. ಈಗ ನಿಮ್ಮ ಬಲಗಡೆ ಮಾಡೋಣ. ನೇರವಾಗಿ ನಿಂತ್ಕೊಳ್ಳಿ. 1, ಕೈ ನೇರವಿರಲಿ. ಬ್ಯಾಂಡ್ ಬ್ಯಾಂಡ್ ಬ್ಯಾಂಡ್. ಲುಕ್ ಅಪ್ ಸೈಡ್. ಮೇಲ್ಗಡೆ ಮೇಲಿನ ಕೈಯನ್ನು ನೋಡ್ತಾ ಇರಬೇಕು.
ರಿಲ್ಯಾಕ್ಸ್. ತಲೆ ಕೆಳಗಡೆ, ಕೈಗಳ ಮೇಲೆ. ಬಹಳ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಕೂಡ ಸರಿಯಾಗಿ ಮಾಡ್ತಾರೆ. ಈಗ ನಾವೆಲ್ಲರೂ ಕೂಡ ಹಾಗೆ ಕುಳಿತುಕೊಳ್ಳೋಣ. ಕಾಲುಗಳನ್ನ ಮುಂದೆ ಚಾಚೋಣ. ಸಮಯ ತೆಗೆದುಕೊಳ್ಳೋ ಹಾಗಿಲ್ಲ. ಕೈಗಳನ್ನ ಸೊಂಟದ ಪಕ್ಕ ಹೀಗಿರಿಸೋಣ. ದಂಡಾಸನ. ಮುಂದೆ ನೋಡ್ತಿರೋಣ. ಬೆನ್ನು ನೇರ ಮಾಡಿ. ಈಗ ಕುಳಿತು ಮಾಡತಕ್ಕಂತಹ ಒಂದಷ್ಟು ಆಸನಗಳು. ಎರಡು ಕಾಲುಗಳನ್ನ ಬಟರ್ಫ್ಲೈಗೋಸ್ಕರ ನಾವು ಹೇಗೆ ಜೋಡಿಸ್ತೇವೆ ಹಾಗೆ ಎರಡು ಕಾಲುಗಳನ್ನ ಜೋಡಿಸೋಣ. ಕೈಗಳಿಂದ ಎರಡು ಪಾದಗಳನ್ನ ಹಿಡಿದು ಹತ್ತಿರ ತರೋಣ. ತೊಡೆಗಳನ್ನ ಭೂಮಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಎರಡು ಪಾದಗಳನ್ನ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ. ಎರಡು ತೊಡೆಗಳನ್ನ ಭೂಮಿಗೆ ಮುಟ್ಟಿಸುವಂತಹ ಪ್ರಯತ್ನ. ಭದ್ರಾಸನ ಅಂತ ಇದರ ಹೆಸರು. ಸೊಂಟ, ತೊಡೆಯ ಮಾಂಸಖಂಡಗಳು, ಮೊಣಕಾಲು, ಬೆನ್ನು ಹಾಗೂ ಫ್ಲೆಕ್ಸಿಬಿಲಿಟಿ, ಇಷ್ಟಕ್ಕೂ ಅತ್ಯಂತ ಉಪಯುಕ್ತವಾದಂತಹ ಆಸನ ಭದ್ರಾಸನ. ರಿಲ್ಯಾಕ್ಸ್. ಕಾಲುಗಳನ್ನು ಮುಂದೆ ಚಾಚಿ. ನೆಕ್ಸ್ಟ್ ನಾವು ವಕ್ರಾಸನ ಅಂತ ಹೇಳ್ತೇವೆ. ಎರಡು ಕೈಗಳು ಸೊಂಟದ ಹತ್ರ ಇದೆ. ಎಡಗಾಲನ, ಲೆಫ್ಟ್ ಲೆಗ್ ಅನ್ನ ಹೀಗೆ ಮಡಚೋಣ. ಬೆನ್ನು ನೇರವಿದೆ. ಮಕ್ಕಳು ಕೇಳಿಸ್ಕೊಳ್ಳಿ. ಲೆಫ್ಟ್ ಲೆಗ್ ಮಡಚಿದ್ದೇವೆ. ಬಲಗೈಯನ್ನ ತೆಗೆದುಕೊಳ್ಳೋಣ. ಕಾಲು ಲೆಫ್ಟ್ ಆದ್ರೆ ಕೈ ಬಲಗೈ. ಮೊಣಕಾಲ ಹಿಂಬದಿಯಿಂದ ಹೀಗೆ ಹಿಡಿತಾ ಹಿಂದೆ ತಿರುಗೋಣ. ನಮ್ಮ ಸೊಂಟ ಬಟ್ಟೆ ಹಿಂಡಿದ ಹಾಗೆ ಹಿಂಡಿಪಡಬೇಕು. ಇಡೀ ಶರೀರವನ್ನ ಟ್ವಿಸ್ಟ್ ಮಾಡುವಂತಹ ಆಯಾಮ ಇದರಲ್ಲಾಗುತ್ತೆ. ವಕ್ರಾಸನ ಅಂತ ಇದರ ಹೆಸರು. ಸೊಂಟ, ನಾಭಿ, ಜಠರ, ಹೊಟ್ಟೆ, ಕರುಳು ಎಲ್ಲ ಭಾಗಗಳಿಗೂ ಆಯಾಮ. ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಕೈಯನ್ನು ಹೀಗೆ ಮೇಲೆ ತೆಗೆದುಕೊಳ್ಳಿ. ವಾಪಸ್ ಬನ್ನಿ. ಕಾಲನ್ನ ಮುಂದೆ ಚಾಚಿ. ಈಗ ಎಡಗಾಲು ಮಾಡಿದ್ವಿ, ಬಲಗಾಲನ್ನು ಮಾಡ. ನೆನಪಿರ್ಬೇಕು, ಬಲಗಾಲು ಎಡಗೈ, ರೈಟ್ ಲೆಗ್ ಅಂಡ್ ಲೆಫ್ಟ್ ಹ್ಯಾಂಡ್. ಹೀಗೆ ಮೊಣಕಾಲು ಸುತ್ತು ಮಾಡಿ ಹಿಂದೆ ನೋಡೋಣ. ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಕಾಲನ್ನು ಮುಂದೆ ಚಾಚಿ. ಆಸನದಲ್ಲಿ ನೆಕ್ಸ್ಟ್ ವಜ್ರಾಸನ. ಬಹಳ ಸುಲಭ. ಒಂದು ಕಾಲನ್ನ ಹೇಗೆ ಮಡಚೋಣ, ಮತ್ತೊಂದು ಕಾಲನ್ನ ಹೇಗೆ ಮಡಚೋಣ. ನಾನಾಗಲೇ ಆಸನಕ್ಕೆ ಬಂದಾಯಿತು. ಇನ್ನು ಬಹಳಷ್ಟು ಜನ ಮಾಡ್ತಾನೆ ಇದ್ದೀರಿ. ಹಾಗಾಗಬಾರ್ದು. ಎರಡು ಕೈಗಳನ್ನ ಮೊಣಕಾಲ ಮೇಲೆ ಹೇಗಿಟ್ಟು ಮುಂದೆ ನೋಡ್ತಿರೋಣ. ನಿಶ್ಚಲವಾಗಿ ಸ್ಥಿರತೆಯಿಂದ ಕುಳಿತುಕೊಳ್ತಕ್ಕಂಥ ಅಭ್ಯಾಸ. ವಿತ್ ಆಲ್ ಅವರ್ ಎಜುಕೇಶನ್, ನಮ್ಮ ಶಿಕ್ಷಣದ ಜೊತೆ ಒಂದು ಅರ್ಧ ನಿಮಿಷದಿಂದ ಸುಮ್ಮನೆ ಕುಳಿತು ಧ್ಯಾನ ಮಾಡುವ ಅಭ್ಯಾಸ ಮಕ್ಕಳಾದಿಯಾಗಿ ಪ್ರಾರಂಭವಾಗಬೇಕು. ಯೋಗದ ಮುಖ್ಯವಾದ ಮನಸ್ಸನ್ನ ನಿಶ್ಚಲಗೊಳಿಸುವುದು. ನಮ್ಮೆಲ್ಲರಿಗೂ ಈ ಅಭ್ಯಾಸ ಇರಬೇಕು. ಎರಡೂ ಕಾಲುಗಳನ್ನ ಹಾಗೆ ಅಗಲ ಮಾಡಿ ಕೆಳಗೆ ಹೀಗೆ ಕೂರೋಣ.
ಸ್ವಲ್ಪ ಕಷ್ಟ ಇದೆ. ಉತ್ಥಾನ ಮಂಡೂಕಾಸನ ಅಂತ ಹೇಳ್ತೇವೆ. ಎರಡೂ ಕೈಗಳನ್ನ ಮೇಲೆತ್ತಿ ಹಿಂದೆ ತಿರುಗಿಸಿ ಬೆನ್ನಿನ ಮೇಲೆ ಹೀಗಿರಿಸೋಣ, ಮುಂದೆ ನೋಡ್ತಿರೋಣ. ಮೊಣಕೈ ಮೇಲಿರಲಿ, ಎಲ್ಬೋಸ್ ಅಪ್ಸೈಡ್, ಕೈಗಳನ್ನು ಮೇಲಕ್ಕೆ ಮಾಡ, ರಿಲ್ಯಾಕ್ಸ್. ಎಲ್ಲರೂ ಹೇಳಿ ಶಶಾಂಕಾಸನ. ಎರಡು ಕೈಗಳನ್ನ ಹೀಗೆ ಮೇಲೆ, ಉಸಿರನ್ನ ತೆಗೆದುಕೊಳ್ಳಿ, ಬ್ರೀತ್ ಇನ್. ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಗ್ಗಿ ಮಲಗಿ 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 ಪೂರ್ತಿ ಕೈಗಳನ್ನ ಮುಂದೆ ಇಟ್ಟು ತಲೆಯನ್ನ ಹಣೆಯನ್ನ ಭೂಮಿಗೆ ತಾಗಿಸಿ. ವಜ್ರಾಸನದಲ್ಲಿ ಕುಳಿತುಕೊಂಡು ಹೀಗೆ ಎದ್ದು ನಿಂತ್ಕೊಳ್ಳಿ. ವಜ್ರಾಸನದಲ್ಲೇ ಕಾಲನ್ನ ಸ್ವಲ್ಪ ಅಗಲ, ಜಾಸ್ತಿ ಬೇಡಿ, ಸ್ವಲ್ಪ. ಎರಡೂ ಕೈಗಳನ್ನ ಸೊಂಟದ ಹಿಂಬದಿಯಲ್ಲಿ ಹೀಗಿಡೋಣ. ಅರ್ಧ ಉಷ್ಟ್ರಾಸನ ಅಂತ ಹೇಳ್ತೇವೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಿಂದೆ ಬಗ್ಗಿ. ರಿಲ್ಯಾಕ್ಸ್. ಇದು ಅರ್ಧವಾಯಿತು. ಪೂರ್ಣ ಹೇಗೆ ಮಾಡೋದು? ಒಂದು ಕೈಯನ್ನ ಹೀಗೆ ತೆಗೆದುಕೊಳ್ಳಿ, ಪಾದವನ್ನ ಹಿಡ್ಕೊಳ್ಳಿ. ಇನ್ನೊಂದು ಕೈಯನ್ನ ಹೀಗೆ ತೆಗೆದುಕೊಳ್ಳಿ, ಪಾದವನ್ನ ಹಿಡ್ಕೊಳ್ಳಿ, ಹಿಂದೆ ನೋಡಿ. ಇದು ಪೂರ್ಣ. ಕುತ್ತಿಗೆ, ಬೆನ್ನು, ಎದೆ, ಹೊಟ್ಟೆ, ತೊಡೆಯ ಮಾಂಸಖಂಡಗಳಿಗೆ ಆಯಾಮವನ್ನು ಕೊಡುವಂತಹ ಆಸನ ಪೂರ್ಣ ಉಷ್ಟ್ರಾಸನ. ನರೇಂದ್ರ ಮೋದಿಜಿಯವರು ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡೋ ನಿಟ್ಟಿನಲ್ಲಿ 2015ನೇ ಇಸ್ವಿಯಿಂದ ಸತತವಾಗಿ ಈ ಯೋಗ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದ ಜನತೆಯ ಪರವಾಗಿ, ದೊಡ್ಡಬಳ್ಳಾಪುರದ ಜನತೆಯ ಸಹಭಾಗಿತ್ವದಲ್ಲಿ ಈ ಟ್ರಸ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇನ್ನೂ ಹಲವಾರು ಪೀಳಿಗೆಗಳಿಗೆ ಈ ನಮ್ಮ ಯೋಗ ಉಳಿಬೇಕು. ಇವತ್ತೇನು ನಮ್ಮ ದೇಶದಿಂದ ಯೋಗ ಕಲ್ಚರ್ ಏನಿದೆ, ವೆಸ್ಟರ್ನ್ ಕಲ್ಚರಲ್ಲಿ ಒಂದು ಭಾಗ ಆಗಿ ಇವತ್ತು ಉಳಿದಿದೆ. ನಮ್ಮಲ್ಲೂ ಸಹ, ಅದರಲ್ಲೂ ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಬೇಕಾದಷ್ಟು ಮಕ್ಕಳು ಯೋಗದಿಂದ ಸ್ಪೋರ್ಟ್ಸ್ ಕೋಟಾಲ್ಲಿ ಸೀಟ್ಗಳು ತಗೊಳ್ಳೋಂಥ ವ್ಯವಸ್ಥೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಬಂದಿದೆ. ಮುಂದಿನ ದಿನಗಳಲ್ಲಿ ಯೋಗ ಪಟುಗಳಿಗೆ, ಯೋಗ ಇನ್ಸ್ಟ್ರಕ್ಟರ್ಗಳಿಗೆ ಸರ್ಕಾರದಿಂದ ಬರಬೇಕಾಗಿರುವಂತಹ ವಿವಿಧ ರೀತಿಯ ಸವಲತ್ತುಗಳು ದೊರಕೋ ರೀತಿಯಲ್ಲಿ ಮತ್ತು ಯೋಗಗೆ ಕೇಂದ್ರಿತವಾಗಿ ಈ ಒಂದು ಟ್ರಸ್ಟ್ನ ಸಹಕಾರದೊಂದಿಗೆ, ವಿಶ್ವ ಯೋಗ ದಿನಾಚರಣೆಯ ಟ್ರಸ್ಟ್ನ ಸಹಕಾರದೊಂದಿಗೆ ಯೋಗ ಪರವಾಗಿ ಉತ್ತಮವಾದಂತಹ ಒಂದು ಚಟುವಟಿಕೆಗಳನ್ನು ದೊಡ್ಡಬಳ್ಳಾಪುರದಲ್ಲಿ ಮುಂದಿನ ದಿನದಲ್ಲಿ ನಡೆಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಗುರುಗಳ ಆಶೀರ್ವಾದದೊಂದಿಗೆ, ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಬಂದಿದೆ. ಇನ್ನೂ 16 ವರ್ಷ ಇದೇ ರೀತಿ ಟ್ರಸ್ಟ್ಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಶಕ್ತಿ ನೀಡಲಿ ಅಂತ ಕೋರ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಪಂಚದಾದ್ಯಂತ ಯೋಗವನ್ನು ಮಾಡ್ತಾ ಇದ್ದಾರೆ. ಎರಡು ಪದ, ಯೋಗ ಮಾಡಿದವನಿಗೆ ಒಂದು ಆಯುಷ್ಯನ ಯೋಗ ಬರುತ್ತೆ. ದಯವಿಟ್ಟು ನಾವೆಲ್ಲರೂ ಬರೀ ಇವತ್ತು ಮಾತ್ರ ಯೋಗ ಮಾಡೋದಲ್ಲ, ಯಾರ್ಯಾರು ಯೋಗ ಮಾಡ್ತಾ ಇದ್ದೀರಿ ಅವರು ಪ್ರತಿ ದಿವಸ ಮಾಡಿದ್ರೆ ಅವರ ಆಯುಷ್ಯು 20 ವರ್ಷ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ. ದಯವಿಟ್ಟು ಪ್ರತಿಯೊಬ್ಬರು ಪ್ರತಿ ದಿವಸ 1 ಗಂಟೆ ಅರ್ಧ ಗಂಟೆಗಳ ಯೋಗ ಮಾಡಿದ್ರೆ ಅವರಿಗೆ ಬಹಳ ಯೋಗ್ಯರಾಗ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಶಸ್ಸನ್ನು ಕಂಡಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಿಗಳು ಈ ದಿನನೂ ಕೂಡ ಕಾಶ್ಮೀರದಲ್ಲಿ ಇವತ್ತು ಆ ಯೋಗದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ವಿಚಾರ. ಬಹುಶಃ ಇವತ್ತು ನಾವೆಲ್ಲ ಕೂಡ ಇವತ್ತಿನ ಪ್ರಸ್ತುತ ದೈನಂದಿನ ಬದುಕಿನಲ್ಲಿ ಎಷ್ಟು ಒತ್ತಡಗಳನ್ನು ಅನುಭವಿಸ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತು. ಆದರೂ ಕೂಡ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ರೀತಿ ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಇನ್ನೂ ಕೂಡ
ನಾವು ಹೆಚ್ಚಾಗಿ ಬದುಕಲಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ಉಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಈ ಯೋಗ ದಿನದ ಶುಭಾಶಯಗಳನ್ನು ಎಲ್ಲರೂ ಕೂಡ ಯೋಗ ಮಾಡೋಣ, ನಿರೋಗಿಗಳನ್ನ ಅಂತ ಹೇಳಿ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗವನ್ನು ಎಲ್ಲರಿಗೂ ವ್ಯವಸ್ಥೆ ಮಾಡಿರ್ತಕ್ಕಂಥ ಮತ್ತು ಕರೆ ಕೊಟ್ಟು ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿಯೂ ಸಹ ಈ ಯೋಗ ಪ್ರಚಾರಕ್ಕೆ ಬರ್ತಕ್ಕಂಥ ಮಾಡಿದಂಥ ನಮ್ಮ ಈ ಭಾರತದ ಸಂಸ್ಕೃತಿಯ ಯೋಗವನ್ನು ಪ್ರಚಾರ ಕೊಟ್ಟಂಥ ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಯೋಗ ಇವತ್ತು ದಿವಸ ಜಿಲ್ಲಾ ಕೇಂದ್ರ ಈ ದೊಡ್ಡಬಳ್ಳಾಪುರ ಆಗಬೇಕು, ದೊಡ್ಡಬಳ್ಳಾಪುರದಲ್ಲೇ ಮಾಡಬೇಕು. ಯೋಗ ಕೇಂದ್ರಗಳನ್ನೇ ಈ ಏನು ಮಾಡ್ತಾ ಇದ್ರ ಜಿಲ್ಲಾ ಯೋಗ ಕೇಂದ್ರ ಇದೇ ಮಾಡಬೇಕು ಅಂತ ಭಾಳಷ್ಟು ಪಟ್ಟಿಡಿದ್ವಿ. ಅನೇಕರಿಗೆ ಮನವಿಗಳನ್ನು ಕೊಟ್ಟರೂ ಕೂಡ ಆಗಲಿಲ್ಲ. ದೇವನಹಳ್ಳಿಯಲ್ಲಿ ಇವತ್ತು ದಿವಸ ಸರ್ಕಾರಿ ವತಿಯಿಂದ ನಡೀತದೆ, ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಯೋಗ ಇರಲಿಲ್ಲ. ಆವಾಗ ನಾವು ನಮ್ಮೆಲ್ಲ ಸ್ನೇಹಿತರೆಲ್ಲ ಒಂದು ತಂಡವನ್ನು ನಾವು ಕಟ್ಟಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವೇ ಮಾಡ್ಕೊಂಬನ, ಯಾರು ಅವರು ಗೌರ್ಮೆಂಟ್ನವ್ರು ಮಾಡದಿದ್ರೆ ಹೋಗಲಿ ಅಂತಕ್ಕಂಥ ಒಂದು ಪ್ರಯತ್ನ ಪಟ್ಟು ಇವತ್ತು ದಿವಸ ಯೋಗವನ್ನು ನಾವು ದೊಡ್ಡಬಳ್ಳಾಪುರದ ಒಂದು ಟ್ರಸ್ಟ್ ಮಾಡಿ ಇದನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ಮತ್ತು ವಿದ್ಯಾ ಇಲಾಖೆ ಕೂಡ ಇದಕ್ಕೆ ಭಾಳಷ್ಟು ಪ್ರಯತ್ನ ಕೊಟ್ಟಿದೆ. ಯೋಗ ತಾವೆಲ್ಲ ನೋಡಿದ್ರಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಯೋಗವನ್ನು ಭಾಳ ಉನ್ನತವಾಗಿ ಮಾಡಿದಿರ್ತಕ್ಕಂಥದ್ದು ತಾವು ನೋಡಿದ್ರಿ. ಯಾವುದಾದ್ರೂ ಒಂದು ತಾಲೂಕು ಕೇಂದ್ರದಲ್ಲಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಯೋಗ ಏನನ್ನ ಇದ್ರೆ ಅದು ದೊಡ್ಡಬಳ್ಳಾಪುರದ ಯೋಗ ಕೇಂದ್ರಗಳಿಂದ ಇವತ್ತು ಅನೇಕ. ಇವಾಗ ಒಂದು ಮಗು ಮಾಡ್ತಾ ಇದ್ದು ಮೊನ್ನೆ ತಾನೇ ಮಲೇಷ್ಯಾಗೆ ಹೋಗಿ ಬಂತು. ಮಲೇಷ್ಯಾ ನೋಡಿ ಭಾಳ ತುಂಬ ಒಳ್ಳೆ ಚೆನ್ನಾಗಿರೋ ದೇಶ ನೋಡಿದ್ವಿ. ಎಲ್ಲ ಇಡೀ ದೇಶದಲ್ಲಿ ದೇಶದಲ್ಲೆಲ್ಲ ಅನೇಕ ಕಡೆ ನಮ್ಮ ದೊಡ್ಡಬಳ್ಳಾಪುರದ ಯೋಗ ಪಟುಗಳು ಹೋಗಿ ಎಲ್ಲ ಪ್ರೈಜ್ಗಳನ್ನು ಗೆದ್ದು ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಅಂಥ ಯೋಗ ಇದು. ಯೋಗ ಅಂದರೆ ಹುಡುಗರಿಂದ ಹಿಡಿದು ವಯಸ್ಸು ಪೂರ್ತಿ ಆಗಿರೋವರೆಗೂ ಕೂಡ ಮಾಡ್ತಕ್ಕಂಥ ಇದು ಯೋಗ. ಯಾರಿಗೆ ಕೂಡ ಒಂದು ಮನ್ನಾ ಏನಿಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ಯೋಗ ಮಾಡಿದ್ರೆ ನಿಜವಾಗೂ ಕಳೆದ 10-15 ನಿಮಿಷ 20 ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ವಾಕಿಂಗ್ಗೆ ಮೈನ್ ಮಾಡ್ತಾರೆ ಇವತ್ತಿನ ದಿವಸ, ಅದಕ್ಕಿಂತ ಉತ್ತಮವಾದಂಥ ಒಂದು ಕಸರತ್ತಾಗುತ್ತೆ ನಮ್ಮ ಮೈಗೆ. ಯೋಗ ಮಾಡ್ತಕ್ಕಂಥದ್ದು ಭಾಳ ನಮ್ಮ ಋಷಿಮುನಿಗಳಿಂದ ಬಂದಿರತಕ್ಕಂಥ ಈ ಯೋಗ ಇವತ್ತು ದಿವಸ ನಾವೆಲ್ಲ ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕೂಡ ಸುಮಾರು ಒಂದು 16 ಯೋಗ ಕೇಂದ್ರಗಳಿದ್ದಾವೆ. ಆ ಎಲ್ಲ ಯೋಗ ಕೇಂದ್ರಗಳಿಂದಲೂ ಸಹ ನಾವೆಲ್ಲ ಕರೆ ಕೊಟ್ಟಿದ್ದೀವಿ. ಎಲ್ಲ ಯೋಗ ಕೇಂದ್ರಗಳು ಬೇಕಾದಷ್ಟು ಜನ ಬಂದಿದ್ದಾರೆ ಮತ್ತು ಯೋಗಿಕೆ ಮೇಲೆ ಕೂಡ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಈ ಯೋಗವನ್ನು ನಮ್ಮ ಸ್ವಾಮಿಗಳು ಇವಾಗ ಮಾಡ್ತಾರೆ. ಆ ಯೋಗವನ್ನು ತಾವು ಅದನ್ನು ಅನುಸರಿಸಿ ಮಾಡಿದರೆ ಭಾಳಷ್ಟು ಚೆನ್ನಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ತಮಗೆಲ್ರಿಗೂ ಮತ್ತು ಇನ್ನೊಂದು ಸರ್ತಿ ಪತ್ರಿಕಾ ಪ್ರತಿನಿಧಿಗಳಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವ್ರಿಗೂ ಮತ್ತು ನಮ್ಮ CMC ಮುನ್ಸಿಪಾಲ್ಟಿ ಅಂದರೆ ನಗರಸಭೆಯವರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಗರಸಭೆಯವ್ರಿಗೂ ಕೂಡ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ, ಅವ್ರಿಗೂ ಸಹ. ಮತ್ತು ಹಾಗೆಯೇ ಅನೇಕರ ಹತ್ರ ನಾವು ಈ ವ್ಯವಸ್ಥೆಗೋಸ್ಕರ ಕೈ ಅಡ್ಡಿರೋದು ಉಂಟು. ಎಲ್ಲ ದಾನಿಗಳು ಭಾಳಷ್ಟು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.